ಗೈಸ್, ಇವಾಗ ಟೈಮು 7 ಗಂಟೆ ಆಗಿದೆ. 3ನೇ ದಿನ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಾನು ದೊಡ್ಡದಾಗಿ ರಾತ್ರಿ ಹೋಟೆಲಲ್ಲಿ ಕೂತ್ಕೊಂಡು 8 ಗಂಟೆ ಅಷ್ಟೊತ್ತಿಗೆ ಬೀಚ್ ಸ್ನಾನ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತ ಫುಲ್ ಪ್ಲ್ಯಾನ್ ಹಾಕಿದ್ಮೇಲೆ ನಿಜವಾಗ್ಲೂ ನಮ್ಗೆ ವರ್ಕೌಟ್ ಆಗಲಿಲ್ಲ. 6 ಗಂಟೆಗೆ ಫುಲ್ ಮಳೆ ಬರ್ತಿತ್ತಂತೆ, ಅದಕ್ಕೆ ನಮ್ಮಮ್ಮ ನನ್ನ ಎದುರಿಸೋಲ್ಲ. ಸೊ ಇವಾಗ 7:45 ಈಗ ಬೀಚಿಗೆ ಹೋಗ್ತಾ ಇದ್ವಿ. ಬೀಚಲ್ಲಿ ಸ್ನಾನ ಮಾಡ್ಕೊಂಡು ಬರಬೇಕು. ಸ್ನಾನ ಮಾಡ್ಕೊಂಡು ಬಂದು ದರ್ಶನ ಮಾಡಿಕೊಂಡು ಅದಾದಮೇಲೆ ನಾವು ಯಾಣ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಗೋಕರ್ಣದಿಂದ ಯಾಣ ಬರೀ 1.25 ಗಂಟೆ ಟ್ರಾವೆಲ್ ಅಷ್ಟೇ. 47 ಕಿಲೋಮೀಟರ್ ಇದೆ. ಸೊ ಇಷ್ಟು ದೂರ ಬಂದ್ಬಿಟ್ಟು ಯಾಣ ನೋಡಿಲ್ಲ ಅಂತಂದರೆ ಚೂರು ಚೆನ್ನಾಗಿರಲ್ಲ. ಸೊ ಇವಾಗ ನಾವು ಫಸ್ಟ್ ಸ್ನಾನ ಮಾಡ್ಕೊಂಡ್ಬರೋಣ ಬೀಚಲ್ಲಿ, ಆಮೇಲೆ ನೆಕ್ಸ್ಟ್ ಪ್ಲಾನ್ಸ್ನ ಕಂಟಿನ್ಯೂ ಮಾಡೋಣ. ಸೊ ಕಮ್ ಟು ಬೀಚ್. ಓ ಕ್ಯೂಟಾಗಿ ಬರ್ತಾ ಇದೆ. ವಾ, ಆಂಟಿದೆ ಸೊಪ್ಪು ಎತ್ಕೊಂಡು ತಿಂತಿರೋದದು. ಬೀಚ್ ಹತ್ರ ಬಂದ್ವಿ ಗೈಸ್. ಇವಾಗ ಏನು ಸೂಪರ್ ಆಗಿದೆ ಗುರು ಬೀಚು. ಎಷ್ಟು ಸತಿ ಬಂದರೂ ಸಾಲೆಲ್ಲ, ಎಷ್ಟು ಸತಿ ಆಟ ಆಡಿದ್ರೂ ಸಮಾಧಾನ ಆಗಲ್ಲ ಬೀಚಲ್ಲಿ. ಇದು ಗೋಕರ್ಣದಲ್ಲಿ ದೇವಸ್ಥಾನದ ಎದುರುಗಡೆನೇ ಇರುವಂತಹ ಬೀಚು. ಇಲ್ಲೇ ರಾವಣ ಬಂದು ಪೂಜೆ ಮಾಡೋದಕ್ಕೋಸ್ಕರ, ಸಂಧ್ಯಾ ವಂದನೆ ಮಾಡೋದಕ್ಕೋಸ್ಕರ ದೇವ್ರನ್ನ ಆತ್ಮಲಿಂಗನ ಕೊಟ್ಟು ಬಂದಿದ್ರಂತೆ. ಸೊ ಅದು ನಿಮಗೆ ಸ್ಟೋರಿ ಗೊತ್ತೇ ಇರುತ್ತೆ. ಸೊ ಈ ಸಮುದ್ರದಲ್ಲಿ ನಾವು ಸ್ನಾನ ಮಾಡೋಕ್ಕೆ ಬಂದಿದ್ದೀವಿ. ಸ್ನಾನ ಮಾಡ್ಕೊಂಡು ಹೋಗಿದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಆತ್ಮಲಿಂಗ ದರ್ಶನ ಮಾಡ್ಬೋದು. ದರ್ಶನ ಅಂದರೆ ಟಚ್ ಮಾಡಿಸ್ತಾರೆ, ನಾವು ಅದನ್ನು ಫೀಲ್ ಮಾಡೋದು ಅಷ್ಟೇ. ತುಂಬಾ ಚೆನ್ನಾಗಿದೆ ಗೈಸ್. ಇಲ್ಲಂತೂ ಬನ್ನಿ ಒಂದ್ಸಲ ಆಟ ಆಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿಂದ ಆಗಲೇ ಹೇಳ್ದಾಗೆ ಯಾಣಾಗೆ ನಾವು ಹೋಗ್ಬೋದು. ಎದಾಳಿ ಮಳೆ ಆಟ ಆಡ್ತಿದ್ರೆ ಮಳೆ ಬರ್ತಾ ಇದೆ ಗುರು. ಸೈಕಾಗಿ ಒಳ್ಳೆ ಪಾಂಡಿಚೇರಿಲೂ ಹಿಂಗೆ ಮಳೆ ಬರ್ತಾ ಇತ್ತು ಬೀಚಲ್ಲಿ, ಆದರೆ ಅದು ಬಿಸಿಲು ಮಳೆ. ಜಗಳಕ್ಕೆ ನಿಂತ್ಬಿಟ್ಟಿದಾವೆ ಬೀದಿ ನಾಯಿಗಳು. ಗೈಸ್, ನಾವು 10 ಗಂಟೆ ಒಳಗಡೆ ಹೆಂಗಾದರೂ ಮಾಡಿ ದರ್ಶನ ಮಾಡೋಣ ಅಂತ ಪ್ಲ್ಯಾನಲ್ಲಿ ಇದ್ದಿದ್ದು. 10 ಗಂಟೆ ಅಲ್ಲ, ನಾವೀಗ ಹೋಗ್ತಿರೋದು 11 ಗಂಟೆಗೆ. 10ರಿಂದ ತುಂಬಾ ರಶ್ ಜಾಸ್ತಿ ಆಗುತ್ತೆ, ಯಾಕೆಂದರೆ ಅದು ಪೀಕ್ ಟೈಮ್. ಅದು ದೇವಸ್ಥಾನಕ್ಕೆ ಎಲ್ಲರೂ ಬರ್ತಾ ಇರ್ತಾರೆ. ಸೊ ಹಾಗಾಗಿ ಜಾಸ್ತಿ ರಶ್ ಇರೋ ಚಾನ್ಸಸ್ ಈಗ ಇದೆ. ಸೊ ಇವಾಗ 11 o'clock ನಾವು ರೂಮ್ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಮಾಡಿದ್ವಿ. ಸೊ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ದೇವಸ್ಥಾನದಿಂದ ದರ್ಶನ ಆಗಿದ ತಕ್ಷಣವೇ ಅಯ್ಯಪ್ಪ, ದೇವಸ್ಥಾನದ ದರ್ಶನ ಆಗಿದ ತಕ್ಷಣವೇ ನಾವು ಯಾಣ ಕಡೆ ಹೋಗಬೇಕು. ಎಷ್ಟು ಫಾಸ್ಟ್
ಫಾಸ್ಟ್ ಆಗುತ್ತೋ ಅಷ್ಟು ಬೇಗ ಹೋಗಬೇಕು. ಯಾಕಂದರೆ ಯಾಣ ಯಾವಾಗ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ ನನಗೆ ಗೊತ್ತಿಲ್ಲ, ಬೆಳಗ್ಗೆನೋ ಸಂಜೆನೋ ಮಧ್ಯಾಹ್ನನೋ. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಮಧ್ಯಾಹ್ನನೇ ಆಗುತ್ತೆ ನಾವು ಹೋಗೋಷ್ಟೊತ್ತಿಗೆ ಯಾಣಗೆ. ದೇವರಲ್ಲಿ ಬೇಡ್ಕೊಳ್ಳೋಣ ಯಾಣನೂ ಚೆನ್ನಾಗಿರಲಿ ಅಂತ. ನಾನು ಹೇಳಿದಾಗೆ ದೇವಸ್ಥಾನದಲ್ಲಿ ಫುಲ್ಲು ರಶ್ ಇದೆ. ನಾವೇ ಫುಲ್ ಲಾಸ್ಟಲ್ಲಿದ್ದೀವಿ. ಇದು ಹಿಂದೆ ಇರೋದಂತೂ ಶಕ್ತಿ ಬೆಳೆಸಿ ಬರೋ ಕ್ಯೂ. ನಾವಿನ್ನೂ ಮೂವೇ ಆಗಿಲ್ಲ, ನಾವು ಕ್ಯೂವಲ್ಲಿ ನಿಂತಾಗಿಂದ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ನನ್ನ ಪ್ರಕಾರ 1 ಗಂಟೆಗಿಂತ ಕಮ್ಮಿ ಅಂತೂ ಆಗಲ್ಲ, ಅಷ್ಟು ಕ್ಯೂ ಅಂತೂ ನಿಜವಾಗ್ಲೂ ಇದೆ. ಅದಕ್ಕೆ ನಾನು ತಿರುಪತಿ ಇಟ್ಕೊಂಡು ನಿಂತಿದ್ದೀನಿ ದೇವರಿಗೆ ತಿಳ್ಕೊಡೋಕ್ಕೆ ಅಂತ. ಗೈಸ್, ಇಲ್ಲಿ ಒಂದು ಹಸು ಇದೆ. ಯಾವ ರೇಂಜಿಗಿದೆ ಅಂದರೆ ಬಾಹುಬಲಿ ತೋರಿಸಿದಾರಲ್ಲ ಆ ರೇಂಜಿಗೆ ಹಸು. ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಗೊತ್ತಾ, ಅಷ್ಟು ಮುದ್ದಾಗಿ ಸಾಕಿದ್ದಾರೆ. ನೋಡಿದ್ರೆ ಶಿವನಿಗೆ ಒರಿಜಿನಲ್ ನಂದಿ ಥರನೇ ಕಾಣುತ್ತೆ, ಅಷ್ಟು ಚೆನ್ನಾಗಿದೆ. ನಿಮಗೂ ತೋರಿಸ್ತೀನಿ ಬನ್ನಿ, ನೀವು ನನ್ನಷ್ಟೇ ಶಾಕ್ ಆಗ್ತೀರಾ. ಕೆರ್ಕುತ್ತಾ ಇದೆ ಅದು, ಎಷ್ಟು ಕ್ಯೂಟ್ ಅಲ್ಲ. ನೀವಲ್ಲಿ ಏನು ನೋಡ್ತಾ ಇದ್ದೀರಾ, ಅದು ಮೇವಿಂದು ಗೋಡೌನು. ಅದು ಹಸುಗೆ ಅಂತಲೇ ಮಾಡಿಟ್ಟಿದ್ದಾರೆ. ಅಷ್ಟು ಫುಲ್ಲು ಅದು ಗೋಡೌನೇ ಅನಿಸುತ್ತೆ ಹಸು ಮೇವಿಗೆ. ಸಕ್ಕತ್ತಾಗಿತ್ತು ಅಲ್ವಾ ಗೈಸ್? ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಷ್ಟು ದೊಡ್ಡ ಹಸುನ. ತುಂಬಾ ಚೆನ್ನಾಗಿತ್ತು ಮಾತ್ರ. ಇದೆಲ್ಲ ಪುರೋಹಿತರುಗಳ ಮನೆ ಅಂತ ಕಾಣುತ್ತೆ. ಮಾತ್ರ ಬಹಳ ರಶ್ ಇದೆ ಫ್ರೆಂಡ್ಸ್. ಗೈಸ್, ಹೀಗೆ ನೋಡ್ತಾ ಇದ್ದೀರಾ, ಇದು ಒಂದು ಗೋಕರ್ಣದಲ್ಲಿ ಊಟದ ಹಾಲ್. ಅಷ್ಟೊಂದು ಇಂಪ್ರೂವ್ಮೆಂಟ್ ಇಲ್ಲ ಫ್ರೆಂಡ್ಸ್ ನಾನು ನೋಡಿದ ಪ್ರಕಾರ. ಆ್ಯಕ್ಚುಲಿ ಜನ ಜಾಸ್ತಿ ಇದ್ದಾರೆ, ಬಟ್ ಇಂಪ್ರೂವ್ಮೆಂಟ್ ಇನ್ನೂ ಆಗಬೇಕಿತ್ತೇನೋ ನನ್ನ ಅನಿಸಿಕೆ ಪ್ರಕಾರ. ಹಾಗೆ ಊಟ ಆದಮೇಲೆ ನಾವು ಯಾಣ ಕಡೆ ಹೊರಟ್ವಿ. ಹೇ ಗಾಯ್ಸ್, ನಾವಿವಾಗ ಯಾಣಕ್ಕೆ ಬಂದಿದ್ದೀವಿ. ನಾವು ಆಲ್ಮೋಸ್ಟ್ ಗೋಕರ್ಣದಿಂದ ಬರೋದೇ ಲೇಟ್ ಆಗೋಯಿತು. ಗೋಕರ್ಣ ಬಿಟ್ಟಾಗ 2 ಗಂಟೆ ಊಟ ಮಾಡಿಕೊಂಡು, ಯಾಕೆಂದರೆ ದರ್ಶನ ಮಾಡಬೇಕಾದ್ರೆ ಆಲ್ಮೋಸ್ಟ್ ಲೇಟ್ ಆಗೋಯಿತು. ಯಾಕಂದರೆ VIPsಗಳು ಯಾರೋ ಬಂದಿದ್ರು ಅಂತ ಅಂದ್ಬಿಟ್ಟು ನಮ್ಮನ್ನ ತುಂಬ ಕಾಯಿಸಿದ್ರು. ಸೊ ಹಾಗಾಗಿ ನಾವು ಬರೋದು ಆಲ್ಮೋಸ್ಟ್ 2 ಗಂಟೆ ಆಯಿತು ಬಿಟ್ಟಾಗ ಊಟ ಎಲ್ಲ ಮಾಡಿಕೊಂಡು. ಸೊ ಈಗ 3:30 ಅಥವಾ 4 ಗಂಟೆ ಈಗ ಯಾಣಕ್ಕೆ ಬಂದಿದ್ದೀವಿ ನಾವು. ನೋಡೋಣ ಒಳಗೆ ಹೇಗಿದೆ ಏನು ಅಂತ. ಇಲ್ಲಿ ಗೇಟ್ ಹಾಕಿದ್ದಾರೆ. ಸೊ ಕೇಳೋಣ ಯಾರನ್ನಾದರೂ ಒಳಗಡೆ ಹೋಗ್ಬೋದಾ, ಎಷ್ಟೊತ್ತು ನಡಿಬೇಕು ಅದೆಲ್ಲ ನೋಡೋಣ ಬನ್ನಿ. ಹಾಯ್. ಪ್ಲಾಸ್ಟಿಕ್ ನಿಷೇಧಿತ ಪ್ರದೇಶವಾಗಿದೆ. ಪ್ಲಾಸ್ಟಿಕ್ ಬಳಸಿದರೆ ದಂಡ ವಿಧಿಸಲಾಗುತ್ತದೆ. ಪ್ರವಾಸಿಗರಿಗೆ ಸೂಚನೆ, ಪ್ಲಾಸ್ಟಿಕ್
ಗೈಸ್, ಈಗ ನಾನು ಯಾಣ ಒಳಗಡೆ ಹೋಗ್ತಾ ಇದ್ದೀನಿ. ಎಂಟ್ರೆನ್ಸ್ ಬಂದು ಒಬ್ಬರಿಗೆ ಅಂದರೆ ಒಬ್ಬ ಅಡಲ್ಟಿಗೆ 10 ರುಪೀಸ್ ಅಂತೆ. ಸೊ 10th ಸ್ಟ್ಯಾಂಡರ್ಡ್ ಬಿಲೋ ಇರೋರಿಗೆ ಟಿಕೆಟ್ ಇಲ್ಲಿ ಇಲ್ಲ. ಸೊ ನಾವು 5 ಮೆಂಬರ್ಸ್ ಇರೋದ್ರಿಂದ ನಾವು ಟೋಟಲ್ 50 ರುಪೀಸ್ ಕೊಡ್ತೀವಿ. ಹಾಗೆ ಕಾರಲ್ಲಿ ಬಂದವ್ರಿಗೆ 40 ರುಪೀಸ್ ಕಾರ್ ಪಾರ್ಕಿಂಗ್ ಚಾರ್ಜ್ ಕೂಡ. ಸೊ ಟೋಟಲ್ ಆಗಿ 50 ರುಪೀಸ್ ಪ್ಲಸ್ 40 ರುಪೀಸ್ ನಾವು ಕೊಟ್ಟಿದ್ದೀವಿ ಅವರಿಗೆ. ಈಗ ಮುಂದೆ ನೋಡಬೇಕು, ಏನೋ ಸ್ಟೆಪ್ಸ್ ಹಾಕಬೇಕು, 320 ಸ್ಟೆಪ್ಸ್ ಇದೆ ಅಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ನೋಡೋಣ. ನಾವು ಈಗಿನ್ನೂ ಜಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಮುಂದೆ ಏನೇನಿದೆ ನೋಡೋಣ. ಯಾಣಗೆ ನಾವು ಬಂದಾಗ ಟ್ರೆಕ್ಕಿಂಗ್ ಮಾಡಬೇಕು ಅನ್ನೋ ವಿಚಾರ ನಮಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದು ನನಗೆ ನಿಜ ಶಾಕ್ ಆಯಿತು. ಗೈಸ್, ಈ ಜಾಗ ಬಂದು ಪ್ಲಾಸ್ಟಿಕ್ ಮುಕ್ತ ಜಾಗ ಅಂದರೆ ಯಾಕೆ ಅಂತಂದರೆ ಇಲ್ಲಿರುವಂತಹ ಸರೌಂಡಿಂಗ್ನ ಪರಿಸರನ ಕಾಪಾಡೋದಕ್ಕೋಸ್ಕರ ಇಲ್ಲಿ ಪ್ಲಾಸ್ಟಿಕ್ನ ಯೂಸ್ ಮಾಡಿ ಇಲ್ಲೇ ಎಸ್ದು ಹೋದರೆ ದಂಡವನ್ನು ವಿಧಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಎಷ್ಟು ಏನೂ ಗೊತ್ತಿಲ್ಲ, ಆದರೆ ಪಕ್ಕ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಪ್ಲಾಸ್ಟಿಕ್ ಬಳಕೆ ಮಾಡಿದ್ರೆ 100 ರೂಪಾಯಿ ದಂಡ ಅಂತ. ಇಲ್ಲಿ ತರೋ ಹಾಗೆ ಇಲ್ಲ. ಸೊ ನೀವು ಕೂಡ ಬರಬೇಕಾದ್ರೆ ಅವರು ಹಾಕಿರೋಂಥ ರೂಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ಸ್ನ ಪಾಲನೆ ಮಾಡ್ಕೊಂಡು ಬನ್ನಿ, ಸುಮ್ಮನೆ ದಂಡ ಹಾಕಿಸ್ಕೊಬೇಡಿ. ಹಾಗೆ ನಾವು ಕೂಡ ಪರಿಸರನ ಕಾಪಾಡೋದಕ್ಕೆ ಒಂದು ಹೆಜ್ಜೆ ತಗೊಂಡಂಗೂ ಆಗುತ್ತೆ. ತುಂಬ ಚೆನ್ನಾಗಿರೋ ಹಾಗಿದೆ ಗೈಸ್. ಒಂಥರ ಮಿನಿ ಟ್ರೆಕ್ಕಿಂಗ್ ಥರ ಆಗುತ್ತೆ. 1-1.5 ಕಿಲೋಮೀಟರ್ ನೀವು ನಡಿಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಆಗುತ್ತೋ ಇಲ್ವೋ ಅಂತ. ನಾನು ತುಂಬ ವೀಕ್, ನನ್ನ ಕೈಲಿ ಆಗುತ್ತೋ ಇಲ್ವೋ. ತುಂಬ ಜನಕ್ಕೆ ಯಾಣದಲ್ಲಿ ಏನಿದೆ, ಏನು ನೋಡೋದಕ್ಕೆ ಹೋಗ್ತೀವಿ ಅನ್ನೋ ವಿಚಾರ ಗೊತ್ತಿರಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾಣದಲ್ಲಿ ನಾವು ಗುಹೆಗಳನ್ನ ನೋಡೋದಕ್ಕೆ ಹೋಗ್ತೀವಿ. ಆಮೇಲೆ ವಿಚಿತ್ರವಾಗಿ ಬಿಲ್ಡ್ ಆಗಿರುವಂತಹ ಕಾಡು ಥರ ಇರುವಂತಹ ಬೆಟ್ಟನೆಲ್ಲ ನೋಡೋದಕ್ಕೆ ಹೋಗ್ತೀವಿ. ಜಸ್ಟ್ ಒಂದು ಸ್ಪಾಟ್ ಸಿಕ್ತು. ಫುಲ್ಲು ಕಲ್ಬಂಡೆ ಮೇಲೆ ಗ್ರೀನ್ ಕಲರ್ದು ಪಾಚಿ ಟೈಪು, ಸಮ್ ಪ್ಲ್ಯಾಂಟ್ ಟೈಪು ಏನೋ ಬೆಳ್ಕೊಂಡ್ಬಿಟ್ಟಿದೆ. ಏನು ಚೆನ್ನಾಗಿತ್ತು ಗೊತ್ತಾ, ನನಗಂತೂ ಸಖತ್ ಇಷ್ಟ ಆಯಿತು. ಸೂಪರ್ ಆಗಿತ್ತು ಮಾತ್ರ. ಹೆಂಗಿತ್ತು ಅಂದರೆ ಒಂಥರ ಸನ್ಲೈಟ್ ಬೀಳುತ್ತೆ. ಯಪ್ಪ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ಅದನ್ನು, ನಾನು ಜಸ್ಟ್ ಹೇಳ್ಬೋದು ಅಷ್ಟೇ. ಯಾರೂ ನೋಡೇ ಇರಲಿಲ್ಲ ಆ್ಯಕ್ಚುಲಿ. ನಮ್ಮ ಆಂಟಿ ನೋಡಿಬಿಟ್ಟು ಇಲ್ಲಿ ಚೆನ್ನಾಗಿದೆ ಬಾ ಫೋಟೋ ತೆಕ್ಕೋ ವೀಡಿಯೋ ಮಾಡು ಅಂತ ಹೇಳಿದ್ರು. ಆವಾಗ ಕಾಣಿಸಿರೋದು. ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ ಮುಂದೆ. ಅಯ್ಯೋ, ಇನ್ನೂ 1.5 ಕಿಲೋಮೀಟರ್ ಇದೆ, ಹೋಗಬೇಕು ಎಲ್ಲರಿಗಿಂತ ಮುಂದೆ ಅಂದ್ಕೊಂಡು. ಅಯ್ಯೋ ಗೈಸ್, ಇಲ್ಲಿ ಅರ್ಜೆಂಟ್ ಮಾಡಿದ್ರೆ ನಂತರ ಸೀನ್ ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬನ್ನಿ. ಯಾಣ ತುಂಬಾ ಚೆನ್ನಾಗಿದೆ ಅಂತ ಕಾಣುತ್ತೆ. ಮೇ ಬಿ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಬ್ರೆತ್ ಹೋಗಿದೆ, ನಂದು ಸುಸ್ತಾಗಿ ಹೋಗ್ಬಿಟ್ಟಿದೆ. ಆದರೆ ಎಕ್ಸೈಟ್ಮೆಂಟ್ ಮಾತ್ರ ಕಮ್ಮಿ ಆಗಿಲ್ಲ ನನಗೆ. ಬನ್ನಿ, ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ, ನನ್ನ ಜೊತೆ ನೀವು ಎಕ್ಸ್ಪ್ಲೋರ್ ಮಾಡಿ. ಗೈಸ್, ಈ ಸೈಡ್ ಎಲ್ಲೋ ಫಾಲ್ಸ್ ಇದೆ ಅಂತ ಕಾಣುತ್ತೆ. ಜುಳು ನೀರು ಹರಿತಾ ಇದೆ. ಕಾಣ್ತಾ ಇದೆ ನಮಗೆ ಫಾಲ್ಸ್. ಏನು ಚೆನ್ನಾಗಿದೆ ಗುರು. ನಂಗೆ ನೇಚರಿಗೆ ಬಂದರೆ ಟ್ರೆಕ್ಕಿಂಗ್ ಸುಸ್ತಾಗುತ್ತೆ ಅನ್ನೋದು ಅಲ್ದಲೇ ಕೂಡ ಏನೋಪ್ಪ ಬಂದುಬಿಟ್ರೆ ಫುಲ್ಲು ಚೆನ್ನಾಗಿರುತ್ತೆ ಒಂಥರ. ನನಗೆ ಫುಲ್ ಬೇಜಾರಾಗಿತ್ತು ಯಾಣಕ್ಕೆ ಬರ್ತೀವೋ ಇಲ್ವೋ ಅಂತ. ಯಾಕಂದರೆ ಅಲ್ಲೇ 2 ಗಂಟೆ ಆಗಿತ್ತು. ಗೋಕರ್ಣದಿಂದ 1.5 ಗಂಟೆ ನಾನು ಆಗಲೇ ಹೇಳಿದಾಗೆ. ಗೈಸ್, ಇಲ್ಲಿಗೆ ಬರ್ತೀರಾ ಅಂದರೆ ಒಳ್ಳೆ ಚಪ್ಪಲಿನೋ ಇಲ್ಲ ಶೂನೋ ಹಾಕೊಂಬನ್ನಿ. ನಂತರ ಕಚ್ಚೋ ಥರ ಸ್ಲಿಪ್ಪರ್ ಹಾಕೊಂಡು ಬಂದು ಮಾತ್ರ ಗೋಳಾಡ್ಬಿಡಿ. ಕಾಲಲ್ಲಿ ರಕ್ತ ಬರೋ ಹಾಗೆ ಆಗೋಗ್ಬಿಟ್ಟಿದೆ, ಚರ್ಮ ಕಿತ್ತೇ ಹೋಗ್ಬಿಟ್ಟಿದೆ ಗೈಸ್, ಆ ರೇಂಜಿಗೆ ಆಗೋಗಿದೆ. ಸೊ ಈಗ ನಾನು ಚಪ್ಪಲಿನ ಆಲ್ಮೋಸ್ಟ್ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೀವಂಗೆ ಮಾಡ್ಕೊಂಬಿಡಿ, ಒಳ್ಳೆ ಚಪ್ಪಲಿ ಹಾಕೊಂಬನ್ನಿ. ಲೀಚಸ್ ಇರ್ತವೆ, ಹುಷಾರು. ಗೈಸ್, ಇಲ್ಲಿ ಅಲ್ಲಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗ ಕೂಡ ಮಾಡಿದ್ದಾರೆ. ದೊಡ್ಡವ್ರು ಬರ್ತಾರೆ ಅಂದರೆ 40+ ಅವ್ರು ಬರ್ತಾರೆ ಅಂದರೆ ಕೂಡ ಅವರು ಆರಾಮಾಗಿ ಹತ್ತಬಹುದು. ತುಂಬ ಅಪ್ಪಿಲ್ಲ, ಮಾಮೂಲಿ ಅಪ್ಪಿದೆ ಸ್ವಲ್ಪ.
ಹತ್ಬೋದು, ಎಲ್ಲರೂ ಆರಾಮಾಗಿ ಹತ್ಬೋದು. ಒಂದು 60-70 ಪ್ಲಸ್ ಹತ್ತೋ ಥರ ಇದೆ. ಸೊ ಈ ಥರ ನೇಚರಿಗೆ ಬಂದರೆ ಅವ್ರಿಗೂ ಚೆನ್ನಾಗಿರುತ್ತೆ. ಸೊ ಯಾರಾದ್ರು ಬರ್ತಾರೆ ಅಂದರೆ ಕರ್ಕೊಂಬನ್ನಿ. ತುಂಬ ಹರಿತಾ ಇದೆ ಇಲ್ಲೇ ಫಾಲ್ಸು. ಫಾಲ್ಸು ಹರಿತಾ ಇದೆ, ಕೆಳಗಡೆ ಡೇಂಜರ್ ಇದೆ, ಬಟ್ ಇಲ್ಲಿ ನಿಲ್ಸ್ಕೊಬೋದು. ಅದಕ್ಕೆ ನಿಲ್ಸ್ಕೊಂಡಿದ್ದೀನಿ. ಚೆನ್ನಾಗಿದೆ ಮಾತ್ರ, ಇಲ್ಲೂ ಹೆಂಗಿದೆ ಗೊತ್ತಾ, ಸೂಪರಾಗಿದೆ. ಕಾಲಂತೂ ಅಲ್ಲಿಂದ ನಡ್ಕೊಂಡು ಬಂದಿರೋದು ಸ್ವಲ್ಪ ಸಖತ್ತು ಪೀಸ್ಫುಲ್ ಆಗಿದೆ, ಸೂಪರ್ ಆಗಿದೆ. ಯಾರಾಗಂತೂ ಬರಬಹುದು, ಬನ್ನಿ ಎಲ್ಲರೂ ಒಂದ್ಸಲ. ಗೈಸ್, ಮಳೆ ಬಿದ್ದು 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 ನೋಡಿ ಹೆಂಗೆ ಆಗೋಗ್ಬಿಟ್ಟಿದೆ ರೋಡ್ ಯಾಣದಲ್ಲಿ. ಬಟ್ ಸ್ಟಿಲ್ ನೋ ಪ್ರಾಬ್ಲಮ್. ಸೈಡಲ್ಲಿ ಜಾಗ ಇದೆ, ಇಲ್ಲೇ ತೂರ್ಕೊಬಿಡೋದು. ಇಲ್ಲಿ ಕೂತ್ಕೊಳ್ಳೋಕ್ಕೂ ಕೂಡ ಜಾಗ ಮಾಡಿದ್ದಾರೆ, ಹೆಜ್ಜೆ ಹೆಜ್ಜೆಗೂ ಇದೆ. ಚಪ್ಪಲಿ ಬಿಚ್ಚಿಟ್ಟು ನಡ್ಕೊಂಬಂದ್ಬಿಟ್ರೆ ಆರಾಮ್. ಗೈಸ್, ನಮ್ಮ ಕಡೆ ಮುಖದಿಂದ ಬೆವರು ಬಂದರೆ ಕಳ್ಬೇವರು ಅಂತಾರೆ. ಕಳ್ಬೇವರು ಅಂದರೆ ಕೆಲಸ ಮಾಡಲ್ಲ, ಸೋಂಬೇರಿಗಳು ಅಂಥವ್ರಿಗೆ. IT ಕೆಲಸ ಮಾಡಿ ಮಾಡಿ ಕೂತಿದ್ದ ಕಡೆನೇ ಕೂತು ದೇಹಕ್ಕೆ ದಣಿವು ಅನ್ನೋದು ಏನು ಅಂತಲೇ ತೋರಿಸಿಲ್ಲ. ಅದಕ್ಕೆ ನೋಡಿ ಬರೀ ಕಳ್ಬೇವ್ರೆ ಬಾಡಿಲಿ. ಯಾಣ 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 ಅಂತ ಓಡ್ ಬಂದ್ಬಿಟ್ಟೆ. ಬಾಟಲ್ನ ತರೋದು ಮರ್ತು ಬಿಡ್ತೀನಿ ನಾನು. ನೀರು ಕುಡಿಯೋಂಗಾಗಿದೆ, ಈಗ ನೀರು ಕುಡಿಯೋಕ್ಕಾಗ್ತಾ ಇಲ್ಲ. ಸೊ ನಾನು ಮಾಡಿದ ಮಿಸ್ಟೇಕ್ ನೀವು ಮಾಡಿಬಿಡಿ. ಬರ್ತಾ ಖಾಲಿ ಬಾಟಲ್ ಆದರೂ ಸರಿ ಹಿಡ್ಕೊಂಬನ್ನಿ. ಇಲ್ಲಿ ನ್ಯಾಚುರಲಾಗಿ ಸಿಗುತ್ತೆ ನೀರು ನಿಮಗೆ ಕೈಗೇನೆ, ಅಲ್ಲೆಲ್ಲರೂ ಹಿಡ್ಕೊಂಬಿಡ್ಬೋದು. ಅಟ್ಲೀಸ್ಟ್ ನನಗಾದಂಗೆ ಆಗಲ್ಲ. ದಯವಿಟ್ಟು ಬಾಟಲ್ ಅಥವಾ ನೀರನ್ನ ತರೋದನ್ನು ಮರಿಬೇಡಿ. ಬಿಕಾಸ್ ಇದು ಕೈಂಡ್ ಆಫ್ ಟ್ರೆಕ್ಕೇನೆ, ಸುಸ್ತಾಗುತ್ತೆ ಸ್ವಲ್ಪ. 1-1.5 ಕಿಲೋಮೀಟ್ರ್ ನಡೆಯೋದು. ಸೊ ವಿತೌಟ್ ಫೇಲ್ ನಮ್ಮ ಜೊತೆ ನೀರಿರೋದು ತುಂಬ ಇಂಪಾರ್ಟೆಂಟು. ನೀವು ತೊಗೊಂಬನ್ನಿ. ನೀವೀಗೇನು ನೋಡ್ತಾ ಇದ್ದೀರಾ, ಈ ಥರ ಫಾಲ್ಸು ನಿಮಗೆ ಅಲ್ಲಲ್ಲಿ ಸಿಕ್ಕತ್ತೆ. ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ನೋಡಿಕೊಂಡು ಹಾಯಾಗಿ ನಿಧಾನವಾಗಿ ಮೇಲೆ ಹತ್ಬೋದು. ಈ ಜಾಗದಿಂದಾನೇ ಮೆಟ್ಲುಗಳು ಶುರುವಾಗತ್ತೆ. ಮೆಟ್ಲು ಹತ್ತತಾ ಅಲ್ಲಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಕೂಡ ಇದೆ. ದೇವಸ್ಥಾನ ಇದೆ, ಸೊ ನೀವು ಅಪ್ರಾಪ್ರಿಯೇಟ್ ಡ್ರೆಸ್ನ ಹಾಕ್ಕೊಂಡು ದೇವಸ್ಥಾನದ ಒಳಗಡೆ ಬನ್ನಿ. ಐ ಅಂಡರ್ಸ್ಟ್ಯಾಂಡ್ ಇದು ಟ್ರೆಕ್ಕಿಂಗು, ಬಟ್ ಸ್ಟಿಲ್ ಮೇಕ್ ಶೂರ್ ಯು ವೇರ್ ಅ ಟ್ರೆಡಿಷ್ನಲ್ ವೇರ್ ಓವರ್ ಹಿಯರ್. ಇಲ್ಲೊಂದು ಸ್ವಲ್ಪ ಮೆಟ್ಲಿದೆ ಗುರು. ಆ ಯಮ್ಮ 300-370 ಮೆಟ್ಲು ಹತ್ತಬೇಕು ಅಂತ ಹೇಳ್ತು. ಅಲ್ಲೇ ಗೈಸ್, ಇಲ್ಲಿ ಒಂದು ಗಣಪತಿ ದೇವಸ್ಥಾನ ಸಿಗುತ್ತೆ ನಮಗೆ ಮುಂದೆ ಹೋಗ್ತಾ. ಸೊ ಆ ದೇವಸ್ಥಾನ ಆದಮೇಲಿಂದ ಮೆಟ್ಲುಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇವಾಗ ನಾನು ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಮೆಟ್ಲುಗಳನ್ನ ಹತ್ತಾ ಇದ್ದೀನಿ. ಕೆಳಗಡೆ ಆ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ದು ಮೇ ಬಿ ಇದ್ರ ಬಗ್ಗೆ ಅನಿಸುತ್ತೆ. 300-370 ಮೆಟ್ಲಿದೆ ಅಂತ ಹೇಳಿದ್ರು. ಕರೆಕ್ಟಾಗಿ ನಾನು ಗಮನ ಕೊಡಲಿಲ್ಲ ಆವಾಗ. ಇವಾಗ ಮೆಟ್ಲು ಹೆಂಗಪ್ಪ ಹತ್ತೋದು ಅನ್ನಂಗೆ ಆಗ್ಬಿಟ್ಟಿದೆ. ಏಕೆಂದರೆ ಹತ್ತಿರೋ 20-25 ಮೆಟ್ಲಿಗೆ ಮೇಲೆ ಹೋಗ್ತೀನೋ ಇಲ್ಲ ವಾಪಸ್ ಕೆಳಗೆ ಹೋಗ್ತೀನೋ ಅನ್ನಂಗೆ ಆಗ್ಬಿಟ್ಟಿದೆ. ಅದಕ್ಕೆ ಬನ್ನಿ ಹತ್ಬಿಟ್ಟಿದ್ದೀವಿ. ಎತ್ತಿನ ಭುಜಾನೇ ಬಿಟ್ಟಿಲ್ಲ, ಇನ್ನು ಇದು ಬಿಡೋಕ್ಕಾಗುತ್ತಾ? ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಬಂದೇ ಬಿಡ್ವಿ. ನಾನು ಎಷ್ಟು ಮೆಟ್ಲು ಹತ್ತದ್ನೂ ಗೊತ್ತಿಲ್ಲ, ಅವ್ರು ಎಷ್ಟು ಮೆಟ್ಲು ಹೇಳಿದ್ರು ಅದು ನಂಗೆ ಗೊತ್ತಿಲ್ಲ. ಆದರೆ ಬಂದ್ಬಿಡ್ತೀನಿ ಫೈನಲಿ. ಯಾಣ ಕೇವ್.
ನೋಡು ರಿಯಲ್ ಆಗಿ ನೋಡಕ್ ಸಕ್ಕತ್ತಾಗಿದೆ. ಗುರು ಇದು ನೋಡಿದ್ರೆ ನನಗೆ ಮಂಜುಮಲ್ ಬಾಯ್ಸ್ ಮೂವಿ ನೆನಪಾಗ್ತಿದೆ. ಅಪ್ಪ ಸಣ್ಣದಾಗಲ್ಲಿ ಏನೋ ಜಾಗ ಇತ್ತು ಅಂತ ಒಳಗಡೆ ಹೋಗಿ ನೋಡಿದೆ ಅಷ್ಟೇ. ಒಳಗಡೆ ಒಂಥರ ಸ್ವರ್ಗ ಥರನೇ ಇತ್ತು, ಏನೋ ಒಂಥರ ವಿಚಿತ್ರವಾಗಿತ್ತು. ಇದ್ರ ಜೊತೆಗೆ ನನಗೆ ಸೀರಿಯಸ್ ಆಗಿ ಮಂಜುಮಲ್ ಬಾಯ್ಸ್ ಮೂವಿ ಕೂಡ ನೆನಪಾಗೋಯ್ತು. ಸೊ ನನಗೆ ಭಯ ಫಸ್ಟೇನೆ. ನಾನೇನು ಮಾಡಿದೆ, ಪಟ ಅಂತ ನೋಡಿಕೊಂಡು ಒಂದೆರಡು ವಿಡಿಯೋ ತೊಗೊಂಡು ವಾಪಸ್ ಬಂದುಬಿಟ್ಟೆ. ಯಾಕೆ ಬೇಕು ಗುರು, ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಹೋಗಿ ಎಲ್ಲೋ ಕಾಲಿಟ್ಟು ಪಾತಾಳ ಗಿತ್ತಾಳ ಅಂದರೆ ಕಾಪಾಡೋಕ್ಕೂ ಯಾರೂ ಬರಲ್ಲ. ಆಮೇಲೆ ಯಾಕೆ ಬೇಕಲ್ವಾ, ಅದಕ್ಕೆ ಸುಮ್ಮನೆ ನನ್ನ ಪಾಡಿಗೆ ನಾನು ಮೆತ್ತ ಕಳ್ಸ್ಕೊಂಡ್ಬಿಟ್ಟೆ. ಗೈಸ್, ಯಾಣದಲ್ಲಿ ಮೆಟ್ಲು ಹತ್ಬೋದು, ಟ್ರೆಕ್ಕು ಮಾಡ್ಬೋದು, ಫೆಸಿಲಿಟಿ ಚೆನ್ನಾಗಿದೆ, ಭಯ ಆಗಲ್ಲ. ಆದರೆ ಇಲ್ಲಿ ನಂಗೆ ಒಂದು ಇಷ್ಟ ಆಗಲಿಲ್ಲ ಅಂದರೆ ಇಲ್ಲಿ ನೀರಿನ ಫೆಸಿಲಿಟಿನೇ ಇಲ್ಲ, ಎಲ್ಲೂ ನೀರು ಕುಡಿಯೋಕ್ಕೆ ಇಟ್ಟಿಲ್ಲ. ಸೊ ನನಗೆ ಆ್ಯಕ್ಚುಲಿ ನೀರಿಲ್ದಲೇ ಹತ್ತೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ನಾನು ಆಗಲೇ ಹೇಳಿದಾಗೆ ನೀವು ಮರಿದೇ ಒಂದು ಬಾಟಲ್ ನೀರು ಇಟ್ಕೊಂಬನ್ನಿ. ಈ ಥರ ನಮ್ಮ ಥರ ಸಿಕ್ಕಾಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ನೀರು ಕುಡ್ಕೊಂಡು ಒಂದು ಸಿಪ್ ಸಿಕ್ಕಿದ್ರೂ ಸಾಕು ಅನಿಸ್ಬಿಡ್ದೆ, ಅಷ್ಟು ಟಯರ್ಡ್ ಆಗ್ತಾ ಇದ್ದೀನಿ ಈಗ. ಗೈಸ್, ಇಲ್ಲಿ ದೇವ್ರ ಸಿಕ್ಕಿಗೆ ದೇವಸ್ಥಾನ ಸಿಕ್ಬಿಡ್ತು ನನಗೆ. ದೇವಸ್ಥಾನದಲ್ಲಿ ಕುಡಿಯೋಕ್ಕೆ ನೀರಿದೆ ಸದ್ಯ. ಈಗ ನೀರನ್ನ ಘಟ ಕುಡಿದ್ಬಿಟ್ಟು ಕಂಟಿನ್ಯೂ ಮಾಡೋಣ. ದೇವಸ್ಥಾನ ಆದಮೇಲೆ ನಾವು ಮತ್ತೆ ಇನ್ನು ಮೇಲೆ ಹೋಗ್ತಾ ಇದ್ದೀವಿ. ಎಲ್ಲೋ ಎಕೋ ಎಲ್ಲ ಬರುತ್ತೆ ಅಂತ ಹೇಳಿದರು, ಅದು ಎಲ್ಲಿ ಅಂತ ನಂಗೆ ಇನ್ನೂ ಗೊತ್ತಾಗಿಲ್ಲ. ಬನ್ನಿ ಮೇಲೆ ಹೋಗ್ತಾ ಎಕ್ಸ್ಪ್ಲೋರ್ ಮಾಡ್ತಾ ಮೇ ಬಿ ನಮಗೆ ಗೊತ್ತಾಗ್ಬೋದೇನೋ ಅದು ಎಲ್ಲಿ ಏನೋ ಆಯ್ತಾ ಅಂತ. ಇವಾಗ ಸದ್ಯಕ್ಕೆ ಮೇಲೆ ಹೋಗೋಣ ಬನ್ನಿ. ಗೈಸ್, ಎಂಥ ಫನ್ನಿ ಸಿಚುವೇಶನ್ ನಂದಾಯಿತು ಅಂದರೆ ಇವತ್ತು. ಯಪ್ಪ, ನನಗೆ ಈ ಥರನೂ ಆಗುತ್ತಾ ಅನ್ನೋದೇ ನನಗೆ ಡೌಟ್ ಆಗಿಬಿಟ್ಟಿದೆ. ಇಲ್ಲಿ ನಾನು ದೇವಸ್ಥಾನದಿಂದ ಮೇಲೆ ಹತ್ಕೊಂಡು ಬಂದೆ. ನಾನು ಅಂದ್ಕೊಂಡೆ ಎಕೋ ಏನೋ ಬರುತ್ತೆ, ಅದು ಕೇವ್ ಸಮಥಿಂಗ್ ಏನೋ ಇರುತ್ತೆ ಅಂತ ಹೇಳಿದ್ರು ಅಂದ್ಬಿಟ್ಟು ಹತ್ಕೊಂಡು ಹೋಗ್ತಾ ಇದ್ದೀನಿ. ಯಾರನ್ನೂ ಕೇಳೂ ಇಲ್ಲ ಮಾಡಲೂ ಇಲ್ಲ. ಈ ಇದಕ್ಕೆ 2 ದಾರಿ ಅಂತೆ ಯಾಣದಲ್ಲಿ. ಒಂದು ಹತ್ಕೊಂಡು ಮೇಲೆ ಹೋಗ್ತಾರೆ, ಇನ್ನೊಂದು ಹತ್ಕೊಂಡು ಕೆಳಗೆ ಇಳಿತಾರೆ. ನಾವು ಕೆಳಗಿಂದ ಮೇಲೆ ಹತ್ತಿದ್ದೀವಿ. ಇದು ಮೇಲೆ ಹೋದರೆ ಕುಮಟಾಗಿ ಹೋಗುತ್ತಂತೆ, ಕೆಳಗೆ ಹೋದರೆ ಶಿರಸಿಗೆ ಹೋಗುತ್ತಂತೆ. ಜನ ಮೇಲೆ ಹತ್ತುತ್ತಿದ್ದಾರೆ ಅಂದ್ಕೊಂಡು ನಾನು ಮೇಲೆ ಹತ್ತಿ ಸುಮ್ಮನೆ ವೇಸ್ಟ್ ಆಗೋಯ್ತು ಎನರ್ಜಿ. ಬಿಕಾಸ್ ನಾವು ಕೆಳಗಿಂದ ಮೇಲೆ ಬಂದಿದ್ದಲ್ಲ, ಮೆಟ್ಲು ಹತ್ಕೊಂಡು ಕೆಳಗೆ ಇಳಿಬೇಕಿತ್ತು. ಮೇಲೆ ಹೋಗಿ ವೇಸ್ಟ್ ಮಾಡ್ಕೊಂಡ್ವಿ ಟೈಮು. ಯಾಣಗೆ ಯಾವ ಕಡೆಯಿಂದ ಬರ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನು ಮಾಡ್ಕೊಂಡಿದ್ದ ದಡ್ತನ ನೀವು ಮಾಡ್ಕೊಬೇಡಿ. ಯಾಣಾಗೆ ನೀವು ಯಾವ ಕಡೆಯಿಂದ ಬರ್ತೀರೋ ಆ ಕಡೆಯಿಂದನೇ ವಾಪಸ್ ಹೋಗ್ಬೇಕು. ನಿಮಗೆ ಮೇಯ್ನ್ ಪಾಯಿಂಟ್ ಬಂದು ಗಂಗಾ ಪರಮೇಶ್ವರಿ ಟೆಂಪಲ್ ಏನಿದೆ ಅದು, ಅಲ್ಲೇ ನೀವು ಹೋಗಬೇಕಾಗಿರೋದು. ಅಷ್ಟೇ ಇರೋದು ಇಲ್ಲಿ, ಇನ್ನೇನು ಎಕ್ಸ್ಟ್ರಾ ಇಲ್ಲ. ನೀವು ಅದು ಕೇವ್ಸ್ ಎಲ್ಲ ನೋಡ್ಬೋದು, ಅದು ಚೆನ್ನಾಗಿರುತ್ತೆ, ಫೋಟೋಶೂಟ್ ಎಲ್ಲ ಮಾಡ್ಬೋದು. ಅದು ಬಿಟ್ಟು ಎಕ್ಸ್ಟ್ರಾ ನಮ್ಮ ಥರ ಏನೋ ಇದೆ ಅಂತ ನೋಡೋಕೆ ಹೋದರೆ ಈ ಥರ ಎಕ್ಸ್ಟ್ರಾ ಓಡಾಡಬೇಕಾಗುತ್ತೆ. ಫೈನಲಿ ಗೈಸ್, ನಾನು ಅದೇ ದೇವಸ್ಥಾನದ ಜಾಗಕ್ಕೆ ಬಂದಿದ್ದೀನಿ ಈಗ ಈ ದೇವಸ್ಥಾನದ ಜಾಗದಿಂದ ಏನು ಇಳ್ಕೊಂಡು ಹೋಗ್ತೀವೋ ನಾವು ಕಾರಿನ ಪಾರ್ಕ್ ಮಾಡಿದ್ದೀವಿ, ಆ ಸ್ಪಾಟಿಗೆ ಹೋಗ್ತೀವಿ. ಮೇಲ್ಗಡೆ ಏನೂ ಇಲ್ಲ, ಸುಮ್ಮನೆ ಅರ್ಧ ದಾರಿ ಹೋಗಿ ಬಸ್ಸಲ್ಲಿ ವಾಪಸ್ ಬರಬೇಕಾಗೋದು ನಾವು ಕಾರ್ ಹತ್ರಕ್ಕೆ. ಮತ್ತೆ ಆಧಾರ್ ಕಾರ್ಡ್ ಬೇರೆ ತೊಗೊಂಬಂದಿಲ್ಲ, ಸುಮ್ಮನೆ ದುಡ್ಡು ಕೊಡಬೇಕಾಗೋದು ನಾನು. ಆ ಬಸ್ ಟಿಕೆಟಿಗೆ ಸದ್ಯ ಸ್ವಲ್ಪದ್ರಲ್ಲೇ ಗೊತ್ತಾಯಿತು. ಸೊ ವಾಪಸ್ ಇಳಿದು ಬಂದಿದ್ದೀವಿ ಈಗ ರೈಟ್
ಶಿರ್ಸಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಾಗುತ್ತೋ ಇಲ್ಲೋ ಗೊತ್ತಿಲ್ಲ ಯಾಣದಲ್ಲಿ, ಬಿಕಾಸ್ ಆಲ್ರೆಡಿ 6 ಆಗ್ತಾ ಬಂತು. ಸೊ ಪಟ ಹೋಗೋಣ ಕಾರ್ ಹತ್ರ. ದೊಡ್ಡದಾಗಿ ಚಪ್ಪಲಿ ಬಿಡೋದು ಬಿಟ್ಟೆ ಗೈಸ್. ನನಗೀಗ ಇಷ್ಟೊಂದು ಹತ್ತದ ಮೇಲೆ ಕಾಲಲ್ಲಿ ಶಕ್ತಿನೇ ಇಲ್ಲ, ಅಷ್ಟು ಚುಚ್ತಾ ಇದೆ ಕಲ್ಲುಗಳು ಎಲ್ಲ. ಚೆನ್ನಾಗೇನೋ ಇತ್ತು ಸ್ಟಾರ್ಟಿಂಗ್ ಒಂದು ಅರ್ಧ ಗಂಟೆ. ಇಲ್ಲಿ ತುಂಬ ಓಡಾಡಬೇಕಾಗಿರೋ ಕಾರಣ ನೀವು ಚಪ್ಪಲಿನ ಬಿಟ್ಬಂದು ಬಿಡಬೇಡಿ. ಅಟ್ಲೀಸ್ಟ್ ಕಾಲು ನೋವಾದಾಗ ಹಾಕೊಬೋದಿತ್ತು. ನಾನೇನು ಮಾಡಿದೆ, ಅಲ್ಲೇ ಎಲ್ಲೋ ಬಿಟ್ಬಿಟ್ಟೆ ಚಪ್ಪಲಿನ. ಈಗ ಚಪ್ಪಲಿನೂ ಎಲ್ಲ ನಡೆಯೋಕ್ಕೂ ಆಗ್ತಿಲ್ಲ, ಹಂಗಾಗ್ಬಿಡಿದೆ. ನೀವು ಬರ್ತಾ ಒಳ್ಳೆ ಶೂನ ಚಪ್ಪಲಿನ ಹಾಕೊಂಬನ್ನಿ, ಒಳ್ಳೆಯದು. ಇಲ್ಲಿ ಸಖತ್ತು ಕಾಲು ನೋವಾಗ್ಬಿಡುತ್ತೆ ನಿಮಗೆ. ಗೈಸ್ ನಾವು ಹೀಗೆ ಕುಮಟಾ ಕಡೆ ಹೋಗಬೇಕಿತ್ತು, ಮೀನ್ಸ್ ಈ ದಾರಿಲಿ ನಾವು ಫುಲ್ ಮೇಲೆ ಹತ್ಕೊಂಡು ಹೋಗ್ಬಿಟ್ಟಿದ್ವಿ. ಮೇಲೆ ಏನೂ ಇಲ್ವಂತೆ. ಸೊ ನೀವು ದೇವಸ್ಥಾನ ಆಗಿದ ತಕ್ಷಣ ನೀವು ಯಾವ ಕಡೆಯಿಂದ ಬಂದಿರ್ತೀರ ಆ ಕಡೆಯಿಂದ ಇಳ್ಕೊಂಡು ಹೋಗಿ ಇಲ್ಲ ಹತ್ಕೊಂಡು ಹೋಗಿ. ನಮ್ಮ ಥರ ಮಾತ್ರ ಯಪ್ಪ ಗೊತ್ತಿಲ್ಲದೆ ಹತ್ಬಿಡ್ಬೇಡಿ, ಆಮೇಲೆ ಸುಸ್ತಾಗುತ್ತೆ. ಇಲ್ಲಿ ಒಂದು 2 ಕಡೆ ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ. ಇನ್ ಕೇಸ್ ನೀವು ಬಂದಿದ್ದೀರಾ ಅಂತಂದರೆ ಈ ವಾಶ್ರೂಮ್ ಫೆಸಿಲಿಟಿನ ನೀವು ಯೂಸ್ ಮಾಡ್ಕೊಬೋದು. ಗೈಸ್ ನಾನು ಅಂದ್ಕೊಂಡೆ ನಾವೊಬ್ಬರೇ ಕನ್ಫ್ಯೂಸ್ ಆಗಿ ಬೇರೆ ಕಡೆ ರೋಡಲ್ಲಿ ಹೋಗ್ಬಿಟ್ವಿ ಅಂತ ಅಂದ್ಕೊಂಡು. ಬಟ್ ಇಲ್ಲ, ಪಾಪ ಗೊತ್ತಿಲ್ಲದೆ ಇರೋರು ಫುಲ್ ಹತ್ಕೊಂಡು ಹೋಗಿದ್ದಾರೆ. ಫುಲ್ ಹತ್ಕೊಂಡು ಹೋದವ್ರು ಫುಲ್ ಇಳ್ಕೊಂಡು ಬಂದಿದ್ದಾರೆ. ಇಳ್ಕೊಂಡು ಬಂದು ಅವ್ರು ಈ ಸ್ಪಾಟಲ್ಲಿ ಅಲ್ಲ ಅಂತ ಗೊತ್ತಾದಾಗ ಮತ್ತೆ ಹತ್ಕೊಂಡು ಅವ್ರ ಸ್ಪಾಟಿಗೆ ಹೋಗ್ತಾ ಇದ್ದಾರೆ. ವಿಚ್ ಈಸ್ ಸೋ ಟಯರ್ಡಿಂಗ್. ಅವ್ರಿಗೆ ತುಂಬ ಸುಸ್ತಾಗ್ಬಿಟ್ಟಿದೆ ಪಾಪ. ಅವರು ಕೇಳಿಲ್ಲ ಯಾರನ್ನು, ಅವ್ರಿಗೆ ಕನ್ನಡನೂ ಬರಲ್ಲ, ಕನ್ನಡ ಗೊತ್ತಿಲ್ಲ ಅವರಿಗೆ ಪಾಪ. ಸೊ ಅವ್ರೇನು ಮಾಡಿದ್ದಾರೆ, ಇಳ್ಕೊಂಡು ಬಂದುಬಿಟ್ಟಿದ್ದಾರೆ. ಇವಾಗ ಮತ್ತೆ ಹತ್ಕೊಂಡು ಅವ್ರು ಇರೋ ಜಾಗಕ್ಕೆ ಹೋಗಬೇಕು. ನಾನು ಹೆಂಗೆ ಕನ್ಫ್ಯೂಸ್ ಆಗಿ ಹತ್ಕೊಂಡು ಹೋಗಿದ್ದೆ, ಹಾಗೆ ಅವರು ಇಳ್ಕೊಂಡು ಬಂದುಬಿಟ್ಟಿದ್ದಾರೆ. ಸೊ ನೋಡಿ, ನೀವು ಯಾವ ಕಡೆ ಹೋಗಬೇಕು ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಅದಾದಮೇಲೆ ಮೂವ್ ಮಾಡಿ. ಬಿಕಾಸ್ ಫಸ್ಟ್ ಆಫ್ ಆಲ್ ಟ್ರೆಕ್ಕಿಂಗ್ ಕಷ್ಟ, ಅದರಲ್ಲಿ 2 ಸತಿ ಸುಮ್ಮನೆ ವೇಸ್ಟ್ ಕೆಲಸ ಮಾಡೋದು ಇನ್ನೂ ಬೇಜಾರಾಗುತ್ತೆ. ಗಂಗಾಪರಮೇಶ್ವರಿ ದೇವಸ್ಥಾನ ಏನಿದೆ, ಆ ದೇವಸ್ಥಾನ ಆದಮೇಲೆ ನೀವು ಯಾವ ಕಡೆ ಇದ್ರಿ, ಎಲ್ಲಿಂದ ಬಂದ್ರಿ, ಅಲ್ಲಿಂದನೇ ವಾಪಸ್ ಹೋಗಬೇಕು. ಅದಾದಮೇಲೆ ಏನೂ ಇಲ್ಲ ದೇವಸ್ಥಾನ ಆದಮೇಲೆ. ಸೊ ನಿಮಗೆ ಗೊತ್ತಾಗಿದೆ ಅಂದ್ಕೊತೀನಿ ನನ್ನ ಎಕ್ಸ್ಪೀರಿಯನ್ಸಿಂದನೇ. ನೆಕ್ಸ್ಟ್ ಟೈಮ್ ನೀವು ಬಂದಾಗ ಈ ಥರ ಮಾಡ್ಕೊಬೇಡಿ. ಪಾಪ ಅವ್ರು ವಾಪಸ್ ಹೋಗ್ತಾ ಇದ್ದವ್ರಿಗೆ ಜೀವ ಕೈಗೆ ಬಂದಿರುತ್ತೆ. ಯಾಕೆಂದರೆ ಫಸ್ಟೇ ಅವ್ರಿಗೆ ಗೊತ್ತಿಲ್ಲ, ಏನೂ ಇಲ್ಲ. ಅವ್ರ ಪರದಾಟ ನೋಡಿ ನನಗೆ ಅಯ್ಯೋ ಪಾಪ ಅನ್ಸ್ಬಿಡ್ತದೆ ಫ್ರೆಂಡ್ಸ್. ನನಗೆ ನಮಗೆ 4 ಹೆಜ್ಜೆ ಜಾಸ್ತಿ ಇಟ್ಟಿದ್ದಕ್ಕೇ ಸುಸ್ತಾಗಿ ಹೋಗಿತ್ತು. ಅವ್ರು ಫುಲ್ ಇಳಿದ್ಬಿಡ್ತಾರೆ ಪಾಪ. ಅಯ್ಯೋ ಮತ್ತೆ ಹೆಂಗೆ ಹತ್ಕೊಂಡು ಹೋಗ್ತಾರೋ, ಹೋಗ್ತಾ 1.5 ಅದ್ರ ಮೇಲೆ 1.5. ಯಪ್ಪ ಗೈಸ್, ಎಷ್ಟು ದೂರ ಬಂದಿದ್ದೀವಿ ಯಾಣ ಕೇವ್ಗೆ. ಆ ಕೇವ್ಗೆ ಹೋಗ್ಬಿಟ್ಟು ಕೂಗೋದು ಎಲ್ಲಿ ಅನ್ನೋದು ಸಿಗಲೇ ಇಲ್ಲ. ಆಮೇಲೆ ಅದು ಇವಾಗ ಕ್ಲೋಸು ಮಾಡಿದ್ದೀವಿ ಅಂತ ಹೇಳಿದ್ರು. ಅದು ಯಾಣ ಕೇವು ಏನು ಕೂಗ್ತೀವಲ್ಲ, ಅದು ಕ್ಲೋಸ್ ಮಾಡಿದ್ರಂತೆ. ಅದಕ್ಕೆ ನಮಗೆ ಬಿಟ್ಟಿಲ್ಲ. ಇಷ್ಟು ದೂರ ಬಂದರೂ ಕೂಡ ಅದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಿಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ. ಆದರೂ ಇಟ್ಸ್ ಓಕೆ, ಯಾಕಂದರೆ ಇವತ್ತು ಎಕ್ಸ್ಪೀರಿಯೆನ್ಸ್ ಸೂಪರಾಗಿತ್ತು. ಬೆಳಗ್ಗೆ ಅಂತೂ ದೇವಸ್ಥಾನದಲ್ಲಿ ಕಾಯ್ದು ಸುಸ್ತಾಗಿದ್ದಕ್ಕೂ ಅದಕ್ಕೂ ಈ ನೇಚರಲ್ಲಿ ಮಸ್ತ್ ಎಂಜಾಯ್ ಮಾಡಿದ್ದೀವಿ ನಾವು. ನೀವು ಕೂಡ ಯಾಣಕ್ಕೆ ಬರಬೇಕು ಅಂತ ಇದ್ದರೆ ಫ್ರೆಂಡ್ಸ್ನ ಕರ್ಕೊಂಡು ಬೇಗ ಪ್ಯಾಕ್ ಮಾಡಿಕೊಂಡು ಬಂದುಬಿಡಿ, ಸೂಪರ್ ಎಂಜಾಯ್ ಮಾಡ್ಬೋದು. ಗೈಸ್ ತಮಾಷೆಗೂ ಚಪ್ಪಲಿ ಕಚ್ತಾ ಇದೆ, ಚಪ್ಪಲಿ ಕಿತ್ತೋಗಿದೆ ಅಂತ ಅಂದ್ಬಿಟ್ಟು ಅಲ್ಲಲ್ಲೇ ಬಿಟ್ಟು ಹೋಗ್ಬಿಡ್ಬೇಡಿ ನೀವು. ಅಟ್ಲೀಸ್ಟ್ ಅದು ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ. ನಾನಂತೂ ನರ್ಕ ಅನ್ಭವಿಸ್ಬಿಟ್ಟೆ ಚಪ್ಪಲಿ ಇಲ್ದಲ್ಲೇ ಬರೀ ಕಾಲಲ್ಲಿ ಹೋಗಬೇಕಾದ್ರೆ. ಏನೋ ಹೋಗ್ಬಿಟ್ಟೆ ನಾನು, ಅಷ್ಟೊಂದು ಕಷ್ಟ ಆಗಲಿಲ್ಲ. ಬಟ್ ಬರಬೇಕಾದ್ರಂತೂ ನಂಗೆ ಫುಲ್ಲು ಕಾಲು ನೋವು, ಚುಚ್ಚಿ ರಕ್ತ ಬರೋ ಥರ ಫೀಲ್ ಆಗಿಬಿಡ್ತು ನನಗಂತೂ. ಸೊ ನೀವು ಹಂಗೆ ಮಾಡ್ಕೊಂಬಿಡಿ. ನೀವು ಬರಬೇಕಾದ್ರೆ ಒಳ್ಳೆ ಚಪ್ಪಲಿ ಅಥವಾ ಶೂನೇ ಹಾಕ್ಕೊಂಡು ಬನ್ನಿ. ಆ್ಯಂಡ್ ನನಗಾಗಿದ್ದ ಪರಿಸ್ಥಿತಿ ನಿಮಗೆ ಬರದೇ ಇರಲಿ. ಆ್ಯಂಡ್ ಇವತ್ತು ಯಾಣ ನೋಡಿ ಮುಗಿಸಿದ್ವಿ, ಫುಲ್ಲು ಖುಷಿಯಾಗಿದ್ದೀನಿ. ಮೇ ಬಿ ನಾವು ಶಿರ್ಸಿಗೆ ಹೋಗಬೇಕಾಗಿತ್ತು ಮಾರಿಕಾಂಬಾ ಟೆಂಪಲ್ ನೋಡೋದಕ್ಕೋಸ್ಕರ. ಬಟ್ ಅನ್ಫಾರ್ಚುನೇಟ್ಲಿ ಶಿರ್ಸಿಗೆ ಹೋಗ್ಬೋದು, ಬಟ್ ನೋಡೋಕ್ಕಾಗಲ್ಲ, ಮೇ ಬಿ ಕತ್ಲೆ ಆಗಿಬಿಡುತ್ತೆ. ಆ್ಯಂಡ್ ನಾವು ನಮ್ಮ ಊರಿಗಂತೂ ಹೋಗೋಕ್ಕಾಗೋದೇ ಇಲ್ಲ. ಸೊ ಹೋಗಬಹುದು, ಬಟ್ ಓವರ್ ನೈಟ್ ಡ್ರೈವ್ ಮಾಡಬೇಕಾಗುತ್ತೆ. 2 o'clock or 3 o'clock ಆಗುತ್ತೆ ನಾವು ನಮ್ಮ ಊರಿಗೆ ಹೋಗೋದು. ಸೊ ನಾನು ನೋಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಟೈಮ್ ಟು ಟೈಮ್ ನಾನೇನು ಡೆಸಿಷನ್ ತೊಗೊಂಡೆ ಅಂದ್ಬಿಟ್ಟು.
ನಾನಿವಾಗ ಮಾರಿಕಾಂಬಾ ಟೆಂಪಲಿಗೆ ಬಂದಿದ್ದೀನಿ. ಯಾಣ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಪ್ಲ್ಯಾನ್ ಚೇಂಜ್ ಆಗಿಬಿಟ್ಟು ಮತ್ತೆ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದ್ವಿ. ಬಿಕಾಸ್ ಹೋಗೋ ದಾರಿನೇ 1 ಕಿಲೋಮೀಟರ್ ದೂರದಲ್ಲಿತ್ತು ಅಷ್ಟೇ. ಸೊ ಹಾಗಾಗಿ ಬಂದ್ವಿ. ನಮಗೆ ಅನಿಸ್ತಾ ಇಲ್ಲ ನಾವಿವತ್ತು ನಮ್ಮ ಊರಿಗೆ ಹೋಗ್ತೀವಿ ಅಂತ. ಬಿಕಾಸ್ ಇಲ್ಲಿ ಮಾರಿಕಾಂಬಾ ಟೆಂಪಲಲ್ಲಿ ಏನೋ ಜಾತ್ರೆ ಏನೋ ನಡೀತಾ ಇದೆ. ಸೊ ಹಾಗಾಗಿ ಇಲ್ಲೇ ಉಳ್ಕೊಳ್ಳೋಂಥ ಸಿಚುವೇಶನ್ ಕೂಡ ಇದೆ ಸದ್ಯಕ್ಕೆ. ನೋಡೋಣ ಏನಾಗುತ್ತೆ ಅಂತ. ಬಿಕಾಸ್ ಹಾಸನ್ಗೆ ಹೋಗೋದಕ್ಕೆ 7 hours ಟ್ರಾವೆಲ್ ಮಾಡಬೇಕು ಇಲ್ಲಿಂದ. ಸೊ ಇಟ್ ಈಸ್ ಡಿಫಿಕಲ್ಟ್ 9 ಗಂಟೆಯಲ್ಲಿ ಮಾಡೋದು. ಸೊ ಬೆಟರ್ ಸ್ಟೇ ಆಗಿ ಹೋಗೋದೇನೆ ನನ್ನ ಪ್ರಕಾರ. ಬಟ್ ಲೆಟ್ ಅಸ್ ಸಿ ಏನಾಗುತ್ತೆ ಅಂತ. ಗೈಸ್, ಮಾರಿಕಾಂಬಾ ಟೆಂಪಲಲ್ಲಿ ದರ್ಶನ ಆಗಿದ ತಕ್ಷಣ ನಾವು ಮಾರನೇ ದಿನ ಬೆಳಗ್ಗೆ ಸೀದಾ ಎದ್ದು ಊರಿಗೆ ಹೊರಟ್ವಿ. ನಾವು ಉಳ್ಕೊಂಡಿದ್ದು ಹೋಟೆಲ್ ಬಂದು ಹೋಟೆಲ್ ಅಂತ ಹೇಳೋಕ್ಕಾಗಲ್ಲ, ಅದು ಟ್ರಸ್ಟ್ದು ರೂಮ್ 600 ರುಪೀಸ್. ನನ್ನ ಪ್ರಕಾರ 600 ರುಪೀಸ್ ಅದಕ್ಕೆ ತುಂಬ ಜಾಸ್ತಿ ಆಯಿತು. ಬಿಕಾಸ್ ಅದು ರೂಮ್ ಅವ್ರು ನಮಗೆ ಕೊಟ್ಟಿರೋ ರೂಮ್ನ ಅಟ್ಲೀಸ್ಟ್ ವೀಡಿಯೋ ಕೂಡ ಮಾಡಿ ತೋರಿಸೋ ಪರಿಸ್ಥಿತಿನಲ್ಲಿ ಇರಲಿಲ್ಲ. ಆಮೇಲೆ ಅವ್ರು ಕೊಟ್ಟಿದ್ದು ಛತ್ರದ ರೂಮು, ಮದುವೆ ಛತ್ರಗಳಲ್ಲಿ ಒಂದೊಂದು ರೂಮ್ ಇರುತ್ತಲ್ಲ, ಆ ಥರ ರೂಮು ನಮಗೆ ಕೊಟ್ಟಿದ್ದು 600 ರುಪೀಸ್ಗೆ. ಇನ್ನೊಂದು 400 ರೂಪಾಯಿ ಹಾಕಿದ್ದಿದ್ರೆ, ಇನ್ನೊಂದು 500 ರೂಪಾಯಿ ಹಾಕಿದ್ದಿದ್ರೆ ಮೇ ಬಿ ನಮಗೆ ಒಳ್ಳೆ ರೂಮೇ ಸಿಗ್ತಿತ್ತೋ ಏನೋ. ಬಟ್ ಸ್ಟಿಲ್ ದೇವಸ್ಥಾನದಲ್ವಾ, ಸೊ ಹಾಗಾಗಿ 600 ರುಪೀಸ್ ಕೊಟ್ಟು ಉಳ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ನೀವು ರೂಮ್ ಬುಕ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಬುಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಾಟ್ ಇನ್ ಹೋಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.